ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ KTPSI. ನನಗೆ ತುಂಬ ಜನ ಕ್ವಶನ್ಸ್ ಕೇಳ್ತಾಯಿದ್ರು ಯಾವ ವಿಚಾರದ ಬಗ್ಗೆ ಅಂತಂದರೆ, ಈ ಬೇಸಿಕ್ಸ್ ಬುಕ್ಸ್ನ ಯಾವ ರೀತಿ ಓದಬೇಕು ಸರ್, ಹೈಸ್ಕೂಲ್ ಬುಕ್ಸ್ನ ಯಾವ ರೀತಿ ಓದಬೇಕು ಅಂತ ತುಂಬ ಕ್ವಶನ್ಸ್ ಕೇಳ್ತಾಯಿದ್ರು. ಮತ್ತು ಫೋನ್ ಮಾಡಿದಾಗ ಎಲ್ಲ ನನಗೆ ಹೇಳ್ತಾಯಿದ್ರು, ಸರ್ ಅದನ್ನು ತೋರಿಸ್ಕೊಡಿ, ನೀವು ಯಾವ ರೀತಿ ಓದ್ತಾ ಇದ್ರಿ ನನ್ನ ಅಂತ ಹೇಳ್ತಾಯಿದ್ರು. ನಾನಿವತ್ತು ನಿಮಗೆ ಪ್ರಾಕ್ಟಿಕಲಾಗೆ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಹೈಸ್ಕೂಲ್ ಬುಕ್ಸ್ನ ಓದಬೇಕು ಮತ್ತು ಯಾವ ರೀತಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹೈಸ್ಕೂಲ್ ಬುಕ್ಸು ಅಥವಾ ಏನು ಬೇಸಿಕ್ಸ್ ಬುಕ್ಸ್ ಅಂತ ಏನು ಕರಿತೀನಿ. ಬೇಸಿಕ್ಸ್ ಬುಕ್ಸ್ ಅಂದರೆ ನಥಿಂಗ್ ಬಟ್ 6 to 12ವರೆಗೂ ಯಾವುದೇ ಸಬ್ಜೆಕ್ಟ್ ಇರ್ಬೋದು, ಹಿಸ್ಟ್ರಿ ಅಥವಾ ಜಿಯೋಗ್ರಫಿ, ಪೊಲಿಟಿ, ಎಕನಾಮಿಕ್ಸ್, ಇವನ್ನ ಬೇಸಿಕ್ಸ್ ಬುಕ್ಸ್ ಅಂತ ಕರಿತೀವಿ. ನಿಮ್ಮ ಎಕ್ಸಾಮ್ ಪ್ರಿಪರೇಷನಲ್ಲಿ ಇದು ಅತ್ಯಂತ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಬೇಸಿಕ್ಸ್ ಬುಕ್ಸು ಓದೋದು. ಯಾರು ಬೇಸಿಕ್ಸ್ ಬುಕ್ಸ್ ಓದಲ್ಲ, ಕಾನ್ಸೆಪ್ಟ್ ನೀಟಾಗಿ ಅರ್ಥ ಮಾಡ್ಕೊಳಲ್ಲ, ಅವರು ತುಂಬ ಕಷ್ಟಪಡಬೇಕಾಗತ್ತೆ, ಶ್ರಮ ಪಡಬೇಕಾಗತ್ತೆ. ಯಾಕೆಂದರೆ ಯಾವುದೇ ಥರ ಒಂದು ಫೌಂಡೇಶನ್ ಇರಬೇಕು, ಬೇಸಿಕ್ ಸ್ಟ್ರಾಂಗ್ ಯಾವ ಫೌಂಡೇಶನ್ ಇರುತ್ತೆ ಅವರು ಎಕ್ಸಾಮ್ಸಲ್ಲಿ ತುಂಬ ಸಕ್ಸಸ್ ಆಗ್ತಾರೆ. ಅದಕ್ಕೆ ಹೇಳ್ತೀನಿ, ಯಾಕೆ ಬೇಸಿಕ್ಸ್ ಬುಕ್ಸ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ವೆರಿ ಇಂಪಾರ್ಟೆಂಟ್. ಇದರಲ್ಲಿ ತುಂಬ ಎಕ್ಸ್ಪರ್ಟ್ಸ್ಗಳು ಬರೆದಿರ್ತಾರೆ. ಗೌರ್ಮೆಂಟ್ ಬುಕ್ ಆಗಿರೋದ್ರಿಂದ ನಾಳೆ ಏನಾದರೂ ನೀವು ಕ್ವಶನ್ಸ್ಗಳು ತಪ್ಪಾಗ್ದಾಗ ಅಥವಾ ಏನಾದರೂ ಆಪ್ಷನ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಬಂದಾಗ ಏನಾಗುತ್ತೆ, ಆ ಥರದವು ಇದಕ್ಕೆ ಯೂಸ್ ಆಗುತ್ತೆ. ನೋಡಿ, ಈ ಥರದ ಈ ಬುಕ್ನ ಬರೆದಿರೋರು ಇಷ್ಟು ಜನ ಈ ಎಕ್ಸ್ಪರ್ಟ್ಸ್ಗಳು ಬರೆದಿರ್ತಾರೆ. ಯಾರೋ ಒಬ್ಬರು ಬರೆದಿರೋ ಬುಕ್ ಅಲ್ಲ ಇದು. ಆ್ಯಕ್ಚುಲಿ ತುಂಬ ಜನ ಎಕ್ಸ್ಪರ್ಟ್ಸ್ಗಳು, ಪ್ರೊಫೆಸರ್ಗಳು, PU ಕಾಲೇಜ್ ಪ್ರೊಫೆಸರ್ಗಳು. ಯಾಕೆಂದರೆ PU ಕಾಲೇಜು ಪ್ರೊಫೆಸರ್ ಆಗಬೇಕು ಅಂದರೆ ನೀವು ಸುಮ್ಮನೆ ಯಾವುದೋ ಎಕ್ಸಾಮ್ ಬರೆದ್ರೆ ಪಾಸ್ ಆಗಲ್ಲ. ನೆಟ್ ಆಗಿರಬೇಕು ಅಥವಾ ಸ್ಲೆಟ್ ಆಗಿರಬೇಕು, BEd ಎಕ್ಸಾಮ್ ಪಾಸ್ ಆಗಿರಬೇಕು, ಒಬ್ಬ ಹುಡುಗನ ಒಂದು ಸೈಕಾಲಜಿನ ಓದಿರಬೇಕು, ಅಂಥವ್ರು ಮಾತ್ರ ಲೆಕ್ಚರ್ ಆಗಿ ಸ್ಟಾರ್ಟ್ ಆಗುತ್ತೆ. ಅಂಥವ್ರು ಪ್ರೊಫೆಸರ್ಗಳು ಈ ಬುಕ್ನ ಬರೆದಿರ್ತಾರೆ, ಇಂಥ ಬುಕ್ಗಳನ್ನ ಬರೆದಿರ್ತಾರೆ. ಯಾಕಂದ್ರೆ ಒಂದು ಕಮಿಟಿ ಇರುತ್ತೆ, ಗೌರ್ಮೆಂಟಿಂದ ರಚನೆ ಆಗಿರೋ ಕಮಿಟಿ ಇರುತ್ತೆ, ಅವರು ಒಂದು ಈ ಬುಕ್ನ ಮಾಡಿರ್ತಾರೆ. ಹಾಗಾಗಿ ಈ ಬುಕ್ಕು ವೆರಿ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮತ್ತು ಅವ್ರಿಗೆ ಗೊತ್ತಿರುತ್ತೆ, ಈಗ ಒಬ್ಬ PU ಹುಡುಗ ಇದ್ದಾನೆ ಅಥವಾ ಒಬ್ಬ ಹೈಸ್ಕೂಲ್ ಹುಡುಗ ಇದ್ದಾನೆ, ಒಬ್ಬ 7th ಹುಡುಗ ಇದ್ದಾನೆ, ಅವರ ಒಂದು ಜ್ಞಾನದ ಮಟ್ಟಕ್ಕೆ ಯಾವ ರೀತಿ ನಾಲೆಡ್ಜನ್ನ ಕೊಡಬೇಕು ಅನ್ನೋದನ್ನ ಹೇಳಿರ್ತಾರೆ. ಈಗ ನೋಡಿ, ನೀವು 6th ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಇದೆ, 6th ಹರಪ್ಪ ಮತ್ತು ಮೊಹೆಂಜೊದಾರೋ ಬಗ್ಗೆ ಹೇಳಿದ್ದಾರೆ. ಅದೇನು 12th ಇದೆ ಆ ಸಬ್ಜೆಕ್ಟು. ಆದರೆ ಅಲ್ಲಿರೋ ಒಂದು ಕಂಟೆಂಟ್ಗೂ ಇಲ್ಲಿರೋ ಕಂಟೆಂಟ್ಗೂ ತುಂಬ ವ್ಯತ್ಯಾಸ ಆಗುತ್ತೆ ಅಲ್ವಾ. ಯಾಕೆಂದರೆ ಹಂತವಾಗಿ ಏನು ಮಾಡ್ತಾನೆ ಅವನು, ಕಂಟೆಂಟ್ನ ಇನ್ಕ್ರೀಸ್ ಮಾಡ್ತಾನೆ, ಕಾನ್ಸೆಪ್ಟ್ನ ಇನ್ಕ್ರೀಸ್ ಮಾಡ್ತಾ ಬರ್ತಾನೆ. ಹಾಗೆ ನೀವು ಅದಕ್ಕೆ 6th ಸ್ಟಾರ್ಟ್ ಆಯಿತು ಅಂದರೆ, ನಿಮ್ಮದು ಓದೋ ಸ್ಟಡಿ ಆಗಿರ್ಬೋದು, 6th ಸ್ಟಾರ್ಟ್ ಆಯಿತು ಅಂತಂದರೆ ಅದನ್ನು ಅಪ್ ಟು 12thವರೆಗೂ ನೀವು ಓದ್ತಾ ಬಂದರೆ, ಗೌತಮನ ಬುದ್ಧ ಬಗ್ಗೆ ಅಥವಾ ಜೈನ ಧರ್ಮದ ಬಗ್ಗೆ, ಬೌದ್ಧ ಧರ್ಮದ ಬಗ್ಗೆ ನೀವು 6th ಅಪ್ ಟು 12thವರೆಗೂ ಓದ್ಬಿಟ್ರೆ ಒಂದು ನಾಲೆಡ್ಜು ಅಥವಾ ಒಂದು ಕ್ಲಾರಿಟಿ ಗೊತ್ತಾಗೋಗ್ಬಿಡುತ್ತೆ ನಿಮಗೆ. ಏನು ಬೌದ್ಧ ಧರ್ಮ ಏನಕ್ಕೆ ಬಂತು, ಜೈನ ಧರ್ಮ ಏನಕ್ಕೆ ಬಂತು, ಬುದ್ಧನ ಯಾಕೆ ಅಷ್ಟೊಂದು ಪ್ರಚಲಿತ ಆದ ಅಥವಾ ಪ್ರಚಲಿತ ಅಂತೀನಿ ಫೇಮಸ್ ಆದ, ಬುದ್ಧನ ತತ್ವಗಳೇನು, ಗೌತಮ ಬುದ್ಧನ ತತ್ವಗಳೇನು, ಈ ಥರ ಗೊತ್ತಾಯ್ತಾ. ಹಾಗೆ ಮೌರ್ಯ ಸಾಮ್ರಾಜ್ಯ ಆಗಿರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಈ ಥರ ಏನಾಗುತ್ತೆ, ನಿಮ್ಮ ಕಾನ್ಸೆಪ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಈಸಿ ಆಗುತ್ತೆ. ಯಾಕೆಂದರೆ ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿರುತ್ತೆ. ಎಂಥ ಒಬ್ಬ ಮಿಡಲ್ ಅವರೇಜ್ ಅಥವಾ ಬಿಲೋ ಅವರೇಜ್ ಸ್ಟೂಡೆಂಟೂ ಸಹ ಓದಿ ಅರ್ಥ ಮಾಡ್ಕೊಳ್ಳೋವಷ್ಟು ಬರ್ತಿರ್ತಾರೆ. ಯಾಕೆಂದರೆ ಒಂದು ಬುಕ್ ತಯಾರಾಗ್ತಿದೆ ಅಂದರೆ ಎಲ್ಲ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಕೊಂಡು ಪುಸ್ತಕನ ತಯಾರು ಮಾಡ್ತಾರೆ, ಗೊತ್ತಾಯ್ತು. ಯಾವುದೋ ಈಗ ಒಬ್ಬ IQ 200 ಇರ್ಬೋದು, ಒಬ್ಬನ IQ ಬರೀ 120 ಇರ್ಬೋದು. ಹಾಗಾಗಿ ಅವ್ರು ಎಲ್ಲರ ಮಟ್ಟಕ್ಕೂ ಸಾಧ್ಯ ಅರ್ಥ ಮಾಡ್ಕೊಳ್ಳೋವಷ್ಟು ಲೆವೆಲ್ಗೆ ಈ ಬುಕ್ಕು ಇರುತ್ತೆ. ಹಾಗಾಗಿ ಈ ಬುಕ್ಗಳನ್ನ ಓದೋದ್ರಿಂದ ನಿಮಗೆ ನಾಲೆಡ್ಜು ಗೈನ್ ಆಗುತ್ತೆ. ಆ ನಾಲೆಡ್ಜ್ ಯೂಸ್ ಮಾಡಿಕೊಂಡು ನೀವು ಎಕ್ಸಾಮಲ್ಲಿ ಅಥವಾ ಇದರಿಂದಲೇ ಕ್ವಶನ್ಸ್ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬರ್ದಿದೆ, ತುಂಬ ಕ್ವಶನ್ಸ್ ಬಂದಿದೆ ಡೈರೆಕ್ಟಾಗಿ. ಆದರೆ ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ನೀವು ಮುಂದೆ ಎಕ್ಸಾಮ್ ಬರೀಬೇಕಾದ್ರೆ ಈ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಅಂಥದ್ಗೆ ಈ ಬೇಸಿಕ್ಸ್ ಬುಕ್ಸು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಬೇಸಿಕ್ಸ್ನ ಓದಬೇಕು ಅಂದರೆ. ನಾನು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಇದು 12th ಬುಕ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ. ಯಾಕೆಂದರೆ ಇದರಲ್ಲಿ ಕಂಟೆಂಟ್ ಜಾಸ್ತಿ ಇದೆ ಅಂತ ಹಿಸ್ಟ್ರಿ ತೊಗೊಂಡಿದ್ದಾರೆ ಎಕ್ಸಾಂಪಲ್, ಇಂಡಿಯನ್ ಹಿಸ್ಟ್ರಿ, ಭಾರತ ಇತಿಹಾಸ ತೊಗೊಂಡಿದ್ದೀನಿ. ಯಾವ ರೀತಿ ಓದಬೇಕು ಇದನ್ನೇ ನೀವು ಎಲ್ಲ ಸಬ್ಜೆಕ್ಟ್ಗೂ ಅಪ್ಲೈ ಮಾಡ್ಕೊಳ್ಳಿ, ಗೊತ್ತಾಯ್ತಾ. ಇದರಲ್ಲಿ ಏನು ಬೇರೆ ಇದಿಲ್ಲ, ಅಂದರೆ ಓದ್ಬೇಕಾದ್ರೆ ಏನು ಬೇರೆ ಪ್ರಾಬ್ಲಮ್ ಇಲ್ಲ, ಸೇಮ್ ಒಂದೇ ಥರ ರೀಡಿಂಗ್ ಇರುತ್ತೆ. ನಾನು ಯಾವ ರೀತಿ ರೀಡಿಂಗ್ ಮಾಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಸಾಧ್ಯವಾದರೆ ಈ ಬುಕ್ನ ಓಪನ್ ಮಾಡಿ ಇಟ್ಕೊಳ್ಳಿ. ಬೇಕಾದ್ರೆ ನೀವು ಏನಾದರೂ ನಿಮ್ಮ ಹತ್ರ ಇದ್ದರೆ ಈ ಬುಕ್ನ ಓಪನ್ ಮಾಡಿ ಇಟ್ಕೊಳ್ಳಿ. ನಾನು ಹೇಳ್ತಾ ಹೋಗ್ತೀನಿ, ಪೇಜ್ ನಂಬರ್ ಆಗಿರ್ಬೋದು ಅಥವಾ ಏನು ಸ್ಟಾರ್ಟಿಂಗ್ ಇದೆ, ಸಿಲೆಬಸ್ ನೋಡಿ. ಫಸ್ಟು ಇದರಲ್ಲಿ ಸಿಲೆಬಸ್ ನೋಡ್ಕೋಬೇಕು, ಏನೇನು ಸಿಲೆಬಸ್ ಇದೆ, ಏನಿದೆ. ಇದು ಸಿಲೆಬಸ್ ಇದೆ, ಇದನ್ನು ಸ್ಟಾರ್ಟ್ ಮಾಡ್ಕೊಂಡು ಹೋಗಿರ್ತೀರ ನೀವು. ಅಪ್ ಟು 6 to 10thವರೆಗೂ ಓದ್ಬಿಟ್ಟಿರ್ತೀರ.
ಈಗ ಅಲ್ವಾ, ಅಥವಾ ಇದನ್ನೇ ಫಸ್ಟ್ ಸ್ಟಾರ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ನನ್ನ ಪ್ರಕಾರ 6th to 10th ಓದ್ಬಿಟ್ಟು ಆಮೇಲೆ ಈ ಬುಕ್ನ ಕಂಟಿನ್ಯೂ ಮಾಡಿ. ಏಕೆಂತಂದರೆ ಅಲ್ಲಿ 6th to 10th ಒಳಗಿರೋ ಎಲ್ಲ ಸಬ್ಜೆಕ್ಟ್ಸು ಇಲ್ಲಿ ಕಂಟಿನ್ಯೂ ಆಗಿರುತ್ತೆ. ಈಗ ನೋಡಿ, ಯಾವುದು ಶಿಲಾಯುಗ ಮತ್ತು ಲೋಹಯುಗ ಇರ್ಬೋದು, ಸಿಂಧು ನಾಗರಿಕತೆ, ಪ್ರಾಚೀನ ಯುಗ, ವೈದಿಕ ಧರ್ಮ ಆಗಿರ್ಬೋದು, ಮೌರ್ಯರು, ಕುಶನರು, ಗುಪ್ತರು, ಚೋಳರು, ವರ್ಧನರು, ರಾಷ್ಟ್ರಕೂಟರು, ಚಾಲುಕ್ಯರು, ಮತ್ತು ಇನ್ನು ಡೆಲ್ಲಿ ಸುಲ್ತಾನ್ಸ್ ಮಧ್ಯಕಾಲೀನ ಯುಗದಲ್ಲಿ ಅಂದರೆ ಮಿಡ್ಯೂಲ್ ಹಿಸ್ಟ್ರಿನಲ್ಲಿ ಮೊಘಲರು, ಮರಾಠರು, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸುಲ್ತಾನರು, ಮತ್ತು ನೆಕ್ಸ್ಟ್ ಇನ್ನು ಆಧುನಿಕ ಯುಗ, ಯುರೋಪಿಯನ್ ಆಗಮನ ಆಗಿರ್ಬೋದು, ಭಾರತ ಸ್ವತಂತ್ರ ಸಂಗ್ರಾಮ, ಆರ್ಥಿಕತೆಯ ಮೇಲೆ ಬ್ರಿಟಿಷ್ ಪರಿಣಾಮ. ಈ ಬುಕ್ಗಳ ಕಂಟೆಂಟೇ ಬೇಕಾದ್ರೆ ಇರ್ತಾರೆ, ಗೊತ್ತಾಯ್ತಾ. ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನಾದರೂ ಆ್ಯಡ್ ಮಾಡಿರ್ತಾರೆ, ಅಥವಾ ಏನಾದರೂ ಹಳೆ ವರ್ಷದ ಕ್ವಶನ್ ಪೇಪರಲ್ಲಿ ಯಾವ್ದಾದ್ರು ಕಂಟೆಂಟ್ ಬಂದಿರುತ್ತಲ್ಲ ಅದನ್ನು ಸ್ವಲ್ಪ ಆ್ಯಡ್ ಮಾಡಿ ಕೊಟ್ಟಿರ್ತಾರೆ. ಬೇಕಾದ್ರೆ ನೋಡಿ, ಆ್ಯಸ್ ಇಟ್ ಇಸ್ ಇದೇ ಥರ ಇರುತ್ತೆ. ನನ್ನ ಪ್ರಕಾರ ಒಂದೆರಡು ಚಾಪ್ಟರ್ಗಳು ಎಕ್ಸ್ಟ್ರಾ ಹಾಕಿರ್ಬೋದು ಅವರು. ಗವರ್ನರ್ಸ್ ಅಂತ ಒಂದು ಚಾಪ್ಟರ್ ಹಾಕಿರ್ತಾರೆ, ಇಲ್ಲಾಂದರೆ ಇನ್ನೊಂದು ಏನಾದರೂ ಒಂದು ಯಾವ್ದಾದ್ರು ಎಕ್ಸಾಂಪಲ್ ಆ್ಯಡ್ ಮಾಡಿರ್ತಾರೆ ಎಕ್ಸ್ಟ್ರಾ ಕ್ವಶನ್ಸ್. ಅದು ಬಿಟ್ಟರೆ ಇದೇ ಕಂಟೆಂಟ್ ಇರುತ್ತೆ, ಗೊತ್ತಾಯ್ತಾ. ಆಮೇಲೆ ಇಲ್ಲಿರೋ ಎಷ್ಟೋ ಕಾನ್ಸೆಪ್ಟು ನಿಮ್ಮ ಆ ಬುಕ್ಕಲ್ಲಿ ಸಿಗುತ್ತೆ, ಬೇಕಾದ್ರೆ ತೆಗೆದು ನೋಡಿ ನಿಮಗೆ, ಗೊತ್ತಾಯ್ತಾ. ಇನ್ನು ನೋಡಿ, ಇದು ಫಸ್ಟ್ ರೀಡಿಂಗ್ ಅಂತ ಕರೀತಾರೆ. ಅಂದರೆ ಸುಮ್ಮನೆ ಒಂದ್ಸತಿ ಏನು ಮಾಡ್ಬೇಕು ನಾವು, ಓದ್ತಾ ಹೋಗ್ಬೇಕು. ಯಾವ ರೀತಿ ಅಂತಂದರೆ ತೋರಿಸ್ತೀನಿ ನೋಡಿ. ನೋಡಿರಿ, ನಾನು ಈ ಥರ ಏನು ಮಾಡ್ತೀನಿ, ಮಾರ್ಕ್ ಮಾಡ್ಕೊಂಡು ಓದ್ತೀನಿ. ಈಗ ಇದು ಫಸ್ಟು ಚಾಪ್ಟರ್ ಆಗಿರೋದ್ರಿಂದ ಇದು ನೋಡಿ, ಪೀಠಿಕೆ ಅಂದರೆ ಏನು ಭಾರತದ ಬಗ್ಗೆ ಏನೇನಿದೆ ಅನ್ನೋದನ್ನ ಇದು ತಿಳಿಸ್ತಾ ಹೋಗುತ್ತೆ. ಮತ್ತು ಇಂಡಿಯಾ ಅಂದ ಪದ ಹೆಂಗೆ ಬಂತು, ಇಂಡಸ್ ಅಂತ ಪದದಿಂದ ಗ್ರೀಕ್ ಪದದಿಂದ ಬಂದಿದೆ. ಇಂಡಸ್ ಅಂದರೆ ಹಿಂದೂಸ್ತಾನ ಅಂತ ಕರಿತಿದ್ರು, ಯಾಕೆಂದರೆ ಸಿಂಧು ನದಿ ಪಕ್ಕದಲ್ಲಿರೋದ್ರಿಂದ ಅದಕ್ಕೆ ಹಿಂದೂಸ್ತಾನ ಅಂತ ಬಂತು. ಮತ್ತು ಹಿಂಗೆ ಹಿಂದೂ ಆಗಿದೆ. ಈ ಥರ ಅದೇನಾಗುತ್ತೆ, ನಾವು ಅಂಡರ್ಲೈನ್ ಮಾಡ್ಕೊಂಡು ಮಾರ್ಕ್ ಮಾಡಿಕೊಂಡು ಏನು ಮಾಡ್ತಾ ಹೋಗ್ಬೇಕು, ಓದ್ತಾ ಹೋಗಬೇಕು, ಗೊತ್ತಾಯ್ತಾ. ಇಲ್ಲಿ ನೋಡಿ, ಚಿತ್ರ ನೋಡಿದಾಗ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಈಸ್ಟರ್ನ್ ಘಾಟ್ಸ್ ಏನು, ವೆಸ್ಟರ್ನ್ ಘಾಟ್ಸ್ ಏನು. ಏನಕ್ಕೆ ನಾನು ಬೇಸಿಕ್ಸ್ ಬುಕ್ಸ್ ಓದ್ತೀನಿ ಅಂತ ಓದ್ರಿ ಅಂತ ಹೇಳ್ತೀನಿ ಅಂದರೆ, ಈ ಥರ ಪಿಕ್ಚರ್ ರೆಪ್ರೆಸೆಂಟೇಷನ್ ಕೊಟ್ಟಿರ್ತಾರೆ. ಹಿಮಾಲಯ ಎಲ್ಲಿ ಬರುತ್ತೆ, ಅರಾವಳಿ ಹಿಲ್ಸ್ ಎಲ್ಲಿ ಬರುತ್ತೆ, ವಿಂಧ್ಯ ಹಿಲ್ಸ್ ಎಲ್ಲಿ ಬರುತ್ತೆ, ಡೆಕನ್ ಪ್ಲೇಟ್ಯೂ ಅಂದ್ರೇನು, ಈ ಥರದೊಂದು ಕ್ಲಾರಿಟಿ ಸಿಕ್ಕೋಗ್ಬಿಡುತ್ತೆ ನಿಮಗೆ, ಗೊತ್ತಾಯ್ತಾ. ಆಮೇಲೆ ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಪ್ರಭಾವ ಅಂದ್ರೇನು, ಇದು ಮೇನ್ಸ್ ಬರೆಯೋಕ್ಕೂ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಏನು ಈ ಹೆಡ್ಡಿಂಗ್ಸ್ ಬರುತ್ತೆ ಗೊತ್ತಾ, ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಅಂಶಗಳ ಪ್ರಭಾವ ಆಗಿರ್ಬೋದು. ಈ ಥರ ಏನಾಗುತ್ತೆ ನಮಗೆ, ಈ ಹೆಡ್ಡಿಂಗ್ಸ್ಗಳನ್ನ ಹಾಕ್ಬಿಟ್ಟು ನಾವು ಏನು ಬರೀಬೋದು, ಭಾರತೀಯ ವಿಶಿಷ್ಟ ಲಕ್ಷಣಗಳೇನು ಅಂತ ಕೇಳಿದಾಗ ಈ ಹೆಡ್ಡಿಂಗ್ಸ್ ಹಾಕ್ಬಿಟ್ಟು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬಾರ್ದು. ಇದು ಮೇನ್ಸು ಮತ್ತು ಪ್ರಿಲಿಮ್ಸ್ಗೆ ಎರಡಕ್ಕೂ ಹೆಲ್ಪ್ ಆಗುತ್ತೆ. ಇವನ್ ಎಸ್ಸೆ ಬರೆಯೋಕ್ಕೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಭಾರತದ ಒಂದು ಸಂಸ್ಕೃತಿ ಬಗ್ಗೆ ಬರೀರಿ ಅಂತ ಕೇಳಿದಾಗ, ಅಥವಾ ಭಾರತದ ಒಂದು ವಿವಿಧತೆಯಲ್ಲಿ ಏಕತೆ ಅಂತ ಬರೆದಾಗ ಈ ಅಂಶಗಳನ್ನ ನೀವು ಬರೀಬೇಕಾಗುತ್ತೆ. ಆರ್ಥಿಕ ವೈವಿಧ್ಯತೆ ಆಗಿರ್ಬೋದು, ಭೌಗೋಳಿಕ ಏಕತೆ, ಆಡಳಿತದ ಏಕತೆ, ಮತ್ತು ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಹೇಗೆ ಸಾಧಿಸಿದೆ ಅನ್ನೋದನ್ನ ನಾವು ಕೇಳಿದಾಗ ಬರೀಬೋದು. ಮತ್ತು ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಇತಿಹಾಸ ಕೊಟ್ಟಿದ್ದಾರೆ ನೋಡಿ, ಹೆಂಗೆ ಕರ್ನಾಟಕನ ಪದ ಹೆಂಗೆ ಬಂತು, ಶಿಲಪ್ಪದಿಗಾರಂ ಆಗಿರ್ಬೋದು, ಭೀಷ್ಮ ಪರ್ವ ಆಗಿರ್ಬೋದು, ಸಭಾ ಪರ್ವದಿಂದ ಹೆಂಗೆ ಬಂದಿದೆ, ಮತ್ತು ಯಾರ್ಯಾರು ಏನೇನು ಹೇಳಿದ್ದಾರೆ ಕರ್ನಾಟಕನ ಒಂದು ಪದದ ಬಗ್ಗೆ ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನ ಇಲ್ಲಿ ಕೊಡ್ತಾ ಹೋಗಿದ್ದಾನೆ, ಗೊತ್ತಾಯ್ತಾ. ಈ ರೀತಿ ನಾವು ಓದ್ತಾ ಹೋದರೆ, ಆಮೇಲೆ ಕಮ್ಮಿತ್ತು ನಾಡು, ಹಿಂಗೆ ಭಾರತದ ಬಗ್ಗೆ ಒಂದು ಡೀಟೇಲ್ ಫುಲ್ಲು. ಮತ್ತು ಹೆಂಗೆ ಎಲ್ಲಿಂದ ಆಧಾರಗಳು ತೊಗೊಂಡಿದ್ದಾರೆ, ಉತ್ಖನನ ಮುಖ ಸ್ಮಾರಕಗಳಾಗಿರ್ಬೋದು, ಈ ಪ್ರೆಸೆಂಟ್ ಸ್ಮಾರಕಗಳು ಆಗಿರ್ಬೋದು, ಮತ್ತು ವರ್ಣಚಿತ್ರಗಳು, ಈ ಥರ ನಾವು ಅಂಡರ್ಲೈನ್ ಮಾಡಿಕೊಂಡು ಈ ಥರ ಓದ್ತಾ ಹೋಗ್ತಿದ್ದೆ ನಾನು. ಆಮೇಲೆ ಇಂಪಾರ್ಟೆಂಟ್ ಇದ್ದರೆ ಇಲ್ಲಿ ಏನಾದರೂ ಬರ್ಕೊತಾ ಇದ್ದೆ, ಏನಾದರೂ ಲೈಕ್ ಇಲ್ಲಿ ಏನಿಲ್ಲ. ಆಮೇಲೆ ಅಂದರೆ ಇದು ನೋಡಿ, ಇಲ್ಲಿ ಕೇಳಿದ್ರೆ ಜಿಯೋಗ್ರಫಿ, ಟಲಾಮಿ ಅನ್ನೋರು ಬರೆದಿರೋದು, ದಿ ಪ್ರಿಪ್ಲಿಸ್ ಆಫ್ ಎರಿಥ್ರಿಯನ್ ಸಿ, ಅವು ಯಾರು ಬರೆದಿರೋದು ಇದನ್ನು. ಈ ಥರ ಬುಕ್ಸ್ಗಳು CUK ಯಾರು ಬರೆದಿರೋದು, ನರ್ಮದಾ ಯುದ್ಧ ಆಗಿರ್ಬೋದು, ಹರ್ಷವರ್ಧನ ಮತ್ತು ಪುಲಿಕೇಶಿ ನಡುವೆ ನಡೆದ ಇದರದು, ಈ ಥರ ಇಂಪಾರ್ಟೆಂಟ್ ಟಾಪಿಕ್ಸ್ ಗೊತ್ತಾಗುತ್ತೆ. ಈಗ ನೋಡಿ, ಇದ್ರ ಮೇಲೆ ತುಂಬ ಕ್ವಶನ್ಸ್ ಬಿಡಿದೆ. CUK ಬರೆದವ್ರು ಯಾರು ಅಂತ ಕ್ವಶನ್ಸ್ ಕೇಳಿದ್ದಾರೆ. ಮತ್ತು ಯಾವುದೋ ದಿ ಪೆರಿಪ್ಲೇಸ್ ಆಫ್ ಎರಿಥ್ರಿಯನ್ ಸಿ ಬರೆದವ್ರು ಯಾರು ಅಂತ ಕ್ವಶನ್ಸ್ ಕೇಳಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಅಂಡರ್ಲೈನ್ ಮಾಡ್ಕೊ. ಅವು ಏನಾರು ನಂಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಇದರಲ್ಲಿ ಏನು ಮಾಡ್ತಾಯಿದ್ದೆ, ಮಾರ್ಕ್ ಮಾಡ್ಕೊಂಡು ಬರ್ಕೊಂತ ಇದ್ದೆ, ಗೊತ್ತಾಯ್ತಾ. ಇದು ನೆಕ್ಸ್ಟ್ ಶಿಲಾಯುಗಳು. ಈಗ ಈ ಥರ ಓದ್ತಾ ಹೋಗಬೇಕು. ನಮಗೆ ಏನಾದರೂ ಏನೇನಿದೆ ನೋಡಿ, ಇಲ್ಲಿ ಏನಾದರೂ ಬರ್ಕೊತಾ ಇದ್ದೆ ನಾನು, ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಅಂಡರ್ಲೈನ್ ಮಾಡ್ಕೊಂಡು ಈ ಥರ ಇದನ್ನು ಫಸ್ಟ್ ರೀಡಿಂಗಲ್ಲಿ ಹೋಗ್ತಾ ಇದ್ದೆ ಮಾಡಿಕೊಂಡು. ಆಮೇಲೆ ನಾನು ಹೇಳಿದೆ ಇದು ಫಸ್ಟ್ ರೀಡಿಂಗು, ಆಮೇಲೆ ಸೆಕೆಂಡ್ ರೀಡಿಂಗ್ ಹೆಂಗೆ, ಥರ್ಡ್ ರೀಡಿಂಗ್ ಹೆಂಗೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಮತ್ತು ಸಿಂಧು ನಗರ ನಾಯಕತೆ, ಇಲ್ಲಿ ನೋಡಿ ಈ ಒಂದು ಬಾಕ್ಸಲ್ಲೇ ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ. ಧೋಲಾವೀರ ಎಲ್ಲಿ ಕಂಡು ಬರುತ್ತೆ, ಗುಜರಾತಲ್ಲಿ ಕಂಡು ಬರುತ್ತೆ. ಮತ್ತು ಕೊಟಾಜಿ ಎಲ್ಲಿ ಕಂಡಿರುತ್ತೆ, ಪಾಕಿಸ್ತಾನದಲ್ಲಿ ಕಂಡು ಬರುತ್ತೆ. ಮತ್ತು ರೂಪಾರ ಇದು ಮತ್ತು ಯಾರು ಕಂಡು ಹಿಡಿದಿದ್ದು, ಈ ಸೈಟ್ಸ್ಗಳನ್ನ ಯಾರು ಕಂಡು ಹಿಡಿದಿದ್ದು, ಎಷ್ಟರಲ್ಲಿ ಸ್ಥಾಪನೆ ಆಯಿತು, ಲಾರ್ಡ್ ಕರ್ಜನ್ ಪುರಾತತ್ವ ಇಲಾಖೆ ಸ್ಥಾಪನೆ ಮಾಡಿದ್ದು, ಎಲ್ಲ ಇನ್ಫಾರ್ಮೇಷನ್ನು ಇದರಲ್ಲಿ ಸಿಕ್ಕೋಗ್ಬಿಡುತ್ತೆ ನಿಮಗೆ. ನೋಡಿ ಇಲ್ಲಿ ಈ ಥರ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಏನೋ ನಂಗೆ ಬೇಕು ಅಂತಂದರೆ ನಾನು ಈ ಥರ ಮಾರ್ಕ್ ಮಾಡಿ ಇಟ್ಕೊತಿದ್ದೆ. ಇದನ್ನು ಓದೋ ರೀಡಿಂಗ್ ಸ್ಕಿಲ್ ಅಂತ ಕರೀತಾರೆ. ಮತ್ತು ಇಂಪಾರ್ಟೆಂಟು ಈ ಸರಿ ಒಳಚರಂಡಿ ವ್ಯವಸ್ಥೆ ಹೆಂಗಿತ್ತು, ಹಂಗೆ ಯಾಕೆಂದರೆ ಲಕ್ಷಣಗಳು ಏನು, ಸಿಂಧು ಬಯಲು ನಾಗರಿಕತೆ ಲಕ್ಷಣ ಹೆಂಗಿತ್ತು, ಈ ಥರ ಒಂದು ಎಕ್ಸಾಂಪಲ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ, ಅರ್ಥ ಆಗ್ತಿದೆ ಅಂತ. ಯಾಕೆ ನೋಡಿ, ಎಲ್ಲ ಇಂಪಾರ್ಟೆಂಟ್ ಇದರಲ್ಲಿ, ಪ್ರತಿ ಒಂದೊಂದು ಪದನೂ ಪ್ರತಿ ಒಂದು ಲೈನ್ ಇಂಪಾರ್ಟೆಂಟ್. ಇವನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಓದಬೇಕು, ಗೊತ್ತಾಯ್ತಾ. ಮತ್ತು ವೈದಿಕ ಸಂಸ್ಕೃತಿ ಬಗ್ಗೆ ಹೀಗೆ ಓದ್ತಾ ಹೋಗಿ. ಮೌರ್ಯರ ಬಗ್ಗೆ ಬಂತು ನೋಡಿ, ಮೌರ್ಯರ ಬಗ್ಗೆ ನಾನು ಹೇಳಿದೆ ನಿಮಗೆ.
ಅವರು ಇತಿಹಾಸ ಹೆಂಗೆ, ಮೂಲ ಪುರುಷ ಹೆಂಗೆ, ಧನಾನಂದನ ಸೋಲಿಸಿ ಅವ್ರು ಏನು ಮಾಡ್ತಾರೆ, ಒಂದು ಆಡಳಿತಕ್ಕೆ ಬರ್ತಾರೆ. ಈ ರೀತಿ ನಾವು ಓದ್ತಾ ಹೋಗಬೇಕು. ಮತ್ತು ಅಶೋಕನ ಬಗ್ಗೆ ಬರುತ್ತೆ. ಅಶೋಕ ಶಿಲಾಸತ್ಗಳು ಯಾವ್ಯಾವ ಭಾಷೆಯಲ್ಲಿದೆ, ಪ್ರಾಕೃತ ಆಗಿರ್ಬೋದು, ಪಾಳ್ಯ ಗ್ರೀಕ್ ಆಗಿರ್ಬೋದು, ಬ್ರಾಹ್ಮಿ ಲಿಪಿ ಅಂದ್ರೇನು, ಮತ್ತು ಅಶೋಕನ ಶಾಸನಗಳು ಎಲ್ಲಿ ಸಿಕ್ಕಿದೆ ನೋಡಿ, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಇದ್ದಾವೆ, ಕೊಪ್ಪಳ ಆಗಿರ್ಬೋದು, ಚಿತ್ರದುರ್ಗ, ಬಳ್ಳಾರಿ, ಈ ಥರ ನಾವೇನು ಮಾಡ್ತಾ ಓದ್ತಾ ಹೋಗಬೇಕು. ಮತ್ತು ಈ ಥರ ಪಿಕ್ಟೋರಲ್ ರೆಪ್ರೆಸೆಂಟೇಷನ್ ಅಂದರೆ ಅಶೋಕನ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೂ ಅರಳಿತ್ತು. ಸುವರ್ಣಗಿರಿ ಇದೆಲ್ಲಿ ಬರುತ್ತೆ, ಸುವರ್ಣಗಿರಿ ನಮ್ಮ ಕರ್ನಾಟಕದಲ್ಲಿ ಬರುತ್ತೆ. ಮಸ್ಕಿ ಆಗಿರ್ಬೋದು, ಕಳಿಂಗ ಆಗಿರ್ಬೋದು, ಮತ್ತು ತಕ್ಷಶಿಲಾ ಎಲ್ಲಿ ಬರುತ್ತೆ. ಇವಾಗ ತಕ್ಷಶಿಲಾ ಪ್ರೆಸೆಂಟ್ ಪಾಕಿಸ್ತಾನದಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಈಗ ನಮಗೆ ಈ ಚಿತ್ರದಲ್ಲಿ ಗೊತ್ತಾಗೋಗ್ಬಿಡುತ್ತೆ. ಮೊದಲು ಅದು ಇಂಡಿಯಾದ ಒಂದು ಭಾಗ ಆಗಿತ್ತು. ಈಗ ನಾವು ಡಿವೈಡ್ ಆದಮೇಲೆ ಅದು ಪಾಕಿಸ್ತಾನದಲ್ಲಿದೆ. ಮತ್ತು ಬೌದ್ಧ ಧರ್ಮಕ್ಕೆ ಯಾವ ರೀತಿ ಕೊಡುಗೆ ಕೊಟ್ಟಿದ್ದಾನೆ, ಸಂಘಮಿತ್ರ ಇದೆ. ಈ ಕ್ವಶನ್ ತುಂಬ ಸತಿ ರಿಪಿಟೇಷನ್ ಆಗಿದೆ. ಯಾವುದು ಮಹೇಶ ಮತ್ತು ಸಂಘಮಿತ್ರನು ಶ್ರೀಲಂಕೆ ಕಳಿಸಿ ತುಂಬ ಸತಿ ಕ್ವಶನ್ಸ್ಗಳು ರಿಪಿಟೇಷನ್ ಆಗಿದೆ. ಮತ್ತು ಬೌದ್ಧ ಸಮ್ಮೇಳನ, ಪಟಲಿಪುತ್ರದ 3ನೇ ಬೌದ್ಧ ಸಮ್ಮೇಳನ ಆಗಿರ್ಬೋದು, ಈ ಥರ ಕ್ವಶನ್ಸು ತುಂಬ ಸತಿ ರಿಪಿಟೇಷನ್ ಆಗಿದೆ. ಈ ಸಾಂಚಿ ಸ್ತೂಪದ ಬಗ್ಗಂತೂ ತುಂಬ ಸತಿ ಕ್ವಶನ್ ರಿಪಿಟೇಷನ್ ಆಗಿದೆ. ಹಾಗಾಗಿ ಏನಕ್ಕೆ ಈ ಬೇಸಿಕ್ಸ್ ಬುಕ್ಸ್ನ ಓದಬೇಕು ಅನ್ನೋದು ನಾನು ನಿಮಗೆ ಈಗ ಗೊತ್ತಾಗಿದೆ. ಈ ಥರ ಕಲೆ ಮತ್ತು ಗಾಂಧಾರ ಶೈಲಿ ಬಗ್ಗೆ ಫುಲ್ ಡೀಟೇಲ್, ಗಾಂಧಾರ ಶೈಲಿ ಯಾವ ರೀತಿ ಇರುತ್ತೆ ಕೇಳ್ಬಿಡ್ತಾನೆ. ಆಪ್ಷನ್ಸ್ ABC ಅಂತ ಕೇಳ್ಬಿಟ್ಟು ಯಾವ ರೀತಿ ಇರುತ್ತೆ, ಗಾಂಧಾರ ಶೈಲಿ ಯಾವ ರೀತಿ ಇರುತ್ತೆ, ಮಥುರ ಶೈಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕೇಳ್ತಾನೆ. ಹಾಗಾಗಿ ಇದನ್ನು ಬರೆಯೋಕ್ಕೆ ನಿಮಗೆ ತುಂಬ ಈಸಿ ಅನಿಸುತ್ತೆ. ಇಲ್ಲಿರೋ ಪಾಯಿಂಟ್ಸ್ಗಳನ್ನ ನೀವು ಬರೆದು ಮೇನ್ಸ್ಗೂ ಬರಿಬೋದು, ಅಥವಾ ಏನಾರು ಅವನು ಸ್ಟೇಟ್ಮೆಂಟ್ ವೈಸ್ ಏನಾದರೂ ಕ್ವಶನ್ಸ್ ಕೇಳಿದ್ರೆ ನಾವೇನು ಮಾಡ್ಬೋದು, ಇದನ್ನು ನಾವು ಬರಿಬೋದು. ಗೊತ್ತಾಯ್ತಾ? ಈ ರೀತಿ ನಾವು ಬೇಸಿಕ್ಸ್ ಬುಕ್ಸ್ನ ಓದ್ತಾ ಹೋಗಬೇಕು. ಗೊತ್ತಾಯ್ತಾ? ಇದು ವೆರಿ ಇಂಪಾರ್ಟೆಂಟು. ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬಂತು ಅಂದರೆ ಬರ್ಕೊತಾ ಹೋಗಿ. ಇಲ್ಲಿ ನಿಮಗೆ ಇದನ್ನೇ ನೀವು ನೋಟ್ಸ್ ಥರ ಯೂಸ್ ಮಾಡ್ಬೋದು. ಅವಾಗ ಇದನ್ನು ಒಂದ್ಸತಿ ನೀವು ನೋಟ್ಸ್ ಮಾಡಿಕೊಂಡ್ರೆ ಒಂದ್ಸತಿ ಏನಾಗುತ್ತೆ, ಎಲ್ಲ ಪುಸ್ತಕಗಳನ್ನು ತೊಗೊಂಡು ಓಡಾಡೋಕ್ಕಾಗಲ್ಲ. ಈಗ 6th, 10th, 12th ಎಲ್ಲ ಪುಸ್ತಕಗಳನ್ನು ತೊಗೊಂಡು ಓಡಾಡೋಕ್ಕಾಗಲ್ಲ. ಅದಕ್ಕೆ ಒಂದ್ಸತಿ ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಹತ್ರ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿದ್ಬಿಟ್ರೆ ನೀವು ಏನು ಮಾಡ್ಬೋದು ನೋಡಿ. ಈಗ ನಾನು ಎಕ್ಸಾಂಪಲ್ ಇಲ್ಲಿಗೆ ಬಂದೆ, ತುಂಬ ಫಾಸ್ಟಾಗಿ ಇದ್ರಲ್ಲಿ ಎಲ್ಲ ತೋರ್ಸೋಕ್ಕಾಗಲ್ಲ. ನೋಡಿ, ಕಾಯ್ದೆ ಭಂಗ, ಕಾನೂನು ಚಳುವಳಿ, ಅಸಹಕಾರ ಚಳುವಳಿ, ಸೈಮನ್ಯ ಆಯೋಗ ಎಲ್ಲ ಡೀಟೇಲ್ ಆಗಿದೆ. ಗಾಂಧಿನ ಯುಗ ಫುಲ್ಲು ಇಂಪಾರ್ಟೆಂಟ್. ಯಾಕೆಂದರೆ ಇಷ್ಟು ನೀವು ಕರೆಕ್ಟಾಗಿ ಹೋದರೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಚಂಪಾರಣ ಸತ್ಯಾಗ್ರಹ 1970ನಲ್ಲಿ, ಅಹಮದ್ ಗಿರಣಿ ಮುಷ್ಕರ ಒಂದು ಕಡೆಯಿಂದ ಕೊಟ್ಕೊಂಡು ಹೋಗಿದ್ದಾರೆ. ಗೊತ್ತಾಯ್ತಾ? ಇಲ್ಲಿ ನೋಡಿ, ಖಿಲಾಫತ್ ಚಳುವಳಿ ಆಗಿರ್ಬೋದು, ಇದ್ರ ಈ ಕ್ವಶನ್ಸ್ಗಳ ಮೇಲೆ ತುಂಬ ಕ್ವಶನ್ಸ್ ಬಂದಿದೆ. ಅಸಹಕಾರ ಚಳುವಳಿ ಆಗಿರ್ಬೋದು, ಸೈಮನ್ಯ ಆಯೋಗ, ಕಾಯ್ದೆ ಭಂಗ ಚಳುವಳಿ, ಕಾನೂನು ಭಂಗ ಚಳುವಳಿ ಆಗಿರ್ಬೋದು, ಪ್ರಥಮ ದುಂಡು ಮೇಜಿನ ಸಭೆಯಲ್ಲಿ ಗಾಂಧೀಜಿ ಭಾಗವಹಿಸಿರ್ಬೋದು, ಗಾಂಧಿ ಇರ್ವಿನ್ ಒಪ್ಪಂದ ಆಗಿರ್ಬೋದು, ಮತ್ತು ತೃತೀಯ ದಂಡು ಮೇಸದಲ್ಲಿ, ಮತ್ತು ಚುನಾವಣೆಗಳು, ಮತ್ತು ಭಾರತ ಬಿಟ್ಟು ಚಳುವಳಿ, ನೇತಾಜಿ ಅಂತ ಯಾರು ಕರೆದ್ರು ನೋಡಿ, ನೇತಾಜಿ ಅಂತ ಪ್ರಖ್ಯಾತ ಸುಭಾಷ್ ಚಂದ್ರ ಬೋಸ್ ರಾಷ್ಟ್ರ ಚಳುವಳಿ, ಈ ಥರ ಎಲ್ಲರ ಬಗ್ಗೆನೂ ಇನ್ಫಾರ್ಮೇಷನ್ನು ಬಂದಿರುತ್ತೆ. ಮತ್ತು ಈ ಥರ ಪಿಕ್ಚರ್ ರೆಪ್ರೆಸೆಂಟೇಷನ್ ಕೊಟ್ಟಿರೋದ್ರಿಂದ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೆ ನಾನು ಹೇಳೋದು. ಮತ್ತು ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕರ್ನಾಟಕದ ಪಾತ್ರ ಆಗಿರ್ಬೋದು. ಯಾಕೆಂದರೆ ನೋಡಿ, ಎಲ್ಲಿಂದ ಹಿಡಿದು ಟಿಪ್ಪು ಸುಲ್ತಾನ್ನಿಂದ ಹಿಡಿದು ಅಪ್ ಟು KPCC ಪ್ರಾರಂಭ ಆಗಿ ಧ್ವಜ ಸತ್ಯಾಗ್ರಹ ಇರ್ಬೋದು, ಮೈಲೂರ ಮಹಾದೇವನ ಬಗ್ಗೆ ಕೇಳಿದ್ದಾರೆ ನೋಡಿ, ಗಂಗೂಬಾಯಿ ಆನೆಗಳು ಒಂದೇ ಮಾತ್ರ ಮಾಡಿದರು, ಬೆಳಗಾವಿ ಅಧಿವೇಶನದ ಬಗ್ಗೆ ಕೇಳಿದ್ರು. ಕ್ವಶನ್ ರಿಪಿಟೇಷನ್ ಆಗಿದೆ. ಮತ್ತು ಸಿದ್ಲಿಂಗ್ ಅಧ್ಯಕ್ಷತೆ ಯಾರು ವಹಿಸಿದ್ರು, ಶಿವಪುರದಲ್ಲಿ ಆಯ್ದ ಧ್ವಜ ಸತ್ಯಾಗ್ರಹ ಏನು, ಈಸೂರು ಕೊಟ್ಟವರು ಏನು ಸಂಬಂಧಪಟ್ಟಿದ್ದು, ಇದೆಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಹೈಸ್ಕೂಲ್ ಬುಕ್ಸಲ್ಲಿ ಸಿಗುತ್ತೆ. ಇಂಪಾರ್ಟೆಂಟು. ಆಲೂರು ಏಕೀಕರಣ, ಕರ್ನಾಟಕದ ಏಕೀಕರಣ ಏನಾಯಿತು, ನಮ್ಮ ಕರ್ನಾಟಕ ಅಂತ ಹೆಂಗೆ ಬಂತು, ತುಂಬ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಕರ್ನಾಟಕ ಏಕೀಕರಣ. ಈ ಚಾಪ್ಟರ್ನೇ ಮೇಲೆ ಎಷ್ಟು ತುಂಬ ಕ್ವಶನ್. ಈ ಆಲೂರು ವೆಂಕಟರಾಯರ ಮೇಲಂತೂ ತುಂಬ ಕ್ವಶನ್ಸು ಬಂದಿದೆ. ಗೊತ್ತಾಯ್ತಾ? ಈ ತುಂಬ ಕ್ವಶನ್ಸ್ಗಳು ನಿಮಗೆ ರಿಪಿಟೇಷನ್ ಆಗಿದೆ ಆಲೂರು ವೆಂಕಟರಾಯರ ಮೇಲೆ. ಅವ್ರು ಬರೆದ್ರ ಕೃತಿ ಯಾವುದು, ಆಮೇಲೆ ಅವರು ಪ್ರಕಟ ಮಾಡಿದ ಇದು ಉಯಿಲೋಳ ನಾರಾಯಣರಾವ್. ಮೊನ್ನೆನೋ ಕ್ವಶನ್ಸ್ ಕೇಳಿದ್ರು ನೋಡಿ. ಉಯಿಲೋಳ ನಾರಾಯಣರಾವ್ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಶಾಂತ ಕವಿಯ ರಕ್ಷಿಸು ಕನ್ನಡ ದೇವಿ, ಕುವೆಂಪು, ಇವರಲ್ಲಿ ಯಾವ್ದಾರು ಒಂದು ಕ್ವಶನ್ ಬಂದೇ ಬರುತ್ತೆ. ಈ ಕುವೆಂಪುರವರ ಜಯ ಭಾರತ ಜನಜಾತಿನೂ ಕ್ವಶನ್ಸ್ ಕೇಳಿದ್ದಾರೆ. ಮತ್ತು ಉಯಿಲೋಳ ನಾರಾಯಣರಾವರ ಶಾಂತರ ಜಯಂತದ್ದು ಉದಯವಾಗಲಿ ಚೆಲುವ ಕನ್ನಡ ನಾಡು ಕೇಳಿದ್ದಾರೆ. ಈ ಥರ ಕ್ವಶನ್ಸ್ಗಳು ತುಂಬ ಕ್ವಶನ್ಸ್ಗಳು ಬಂದಿದೆ. ಗೊತ್ತಾಯ್ತಾ? ಬೆಳಗ್ಗೆ ಅಧಿವೇಶನದಲ್ಲಿ ಬಂದಿದ್ದು. ಮತ್ತು ಫಜಲ್ ಆಯೋಗ ಎಷ್ಟರಲ್ಲಿ ರಚನೆ ಆಯಿತು. ಮತ್ತು ಅದು 56ಅಲ್ಲಿ ಏಕೀಕೃತ ಮೈಸೂರು ರಾಜ್ಯ ಆಯಿತು. ಮತ್ತು ಅದನ್ನು 73ನಲ್ಲಿ ಕರ್ನಾಟಕ ಅಂತ ಮರುನಾಮಕರಣ ಮಾಡ್ಕೊಳ್ತಾರೆ. ಯಾರಿದ್ರು ಅವಾಗ ಮುಖ್ಯಮಂತ್ರಿ? ದೇವರಾಜ ಅರಸು ಇದ್ದರು. ಪಿಕ್ಚರ್ ನೋಡಿದ್ರೆ ನಿಮ್ಗೆ ಇದೆಲ್ಲ ಓದಿದ್ದು ತಲೆಯಲ್ಲಿ ಇರುತ್ತೆ, ಪಿಕ್ಚರ್ ಇರುತ್ತೆ. 73ನಲ್ಲಿ ಯಾರು ಇದ್ದರು? ದೇವರಾಜ ಅರಸು ಇರುತ್ತೆ. ಈ ಥರ ಏನು ಮಾಡಬೇಕಾಗತ್ತೆ, ನಾವು ಬೇಸಿಕ್ಸ್ನ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಈ ಥರ ಚಿತ್ರಗಳು ಬರ್ಕೊಂಡು ನೀವು ನೀಟಾಗಿ ನೋಡಿ ಸೈಟ್ಸ್ ಇವೆಲ್ಲ ಐತಿಹಾಸಿಕ ಪ್ರಮುಖ ಸ್ಥಳಗಳು ಯಾವ್ಯಾವ ಇದ್ದು, ಬಿಜಾಪುರ, ಬಾದಾಮಿ, ದೇವಗಿರಿ, ಇವೆಲ್ಲ ಕ್ವಶನ್ಸು ವೆರಿ ಇಂಪಾರ್ಟೆಂಟು. ತಕ್ಷಶಿಲಾ ನೋಡಿ ಇಲ್ಲೇ ಕೊಟ್ಟಿದ್ದಾರೆ. ಏನೇ ಸ್ಥಳಗಳು, ತಕ್ಷಶಿಲಾ, ಪಟಲಿಪುತ್ರ ಏನು, ಬಾದಾಮಿ ಹಾಕಿದ್ದು, ಕಂಚಿ, ಹಳೆಬೀಡು, ದೆಹಲಿ, ದೇವಗಿರಿ ಏನಕ್ಕಿತ್ತು, ಪಾಣಿಪತ್, ಆಗ್ರಾ ಆಗಿರ್ಬೋದು, ಹಂಪಿ, ಬೀದರ್, ಇವೆಲ್ಲ ಏನಕ್ಕೆ ಇಂಪಾರ್ಟೆಂಟ್ ಅಂತ ಇಲ್ಲೇ ಕೊಟ್ಟಿದ್ದಾರೆ. ದಂಡಿ ಆಗಿರ್ಬೋದು, ಎಲ್ಲಿದೆ, ಜಲಿಯನ್ವಾಲಾ ಬಾಗ್ ಇಲ್ಲಿದೆ, ಮೀರತ್ತಲ್ಲಿದೆ, ಶ್ರೀರಂಗಪಟ್ಟಣ ಫೇಮಸ್ಸು.
ಶ್ರೀರಂಗಪಟ್ಟಣ ಏನಕ್ಕೆ ಫೇಮಸ್ಸು, ಈ ಥರ ಎಲ್ಲ ಕ್ವಶನ್ಸು ಬೇಸಿಕ್ಸ್ ಬುಕ್ಕಲ್ಲಿ ಬರೋದ್ರಿಂದ ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿಂದಲೂ ನಾವು ಕೇಳ್ಬೋದು, ಯಾರು ಇವರು, ಈ ಪಿಕ್ಚರ್ ನೋಡಿ ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಇವ್ರು ಯಾರಾಗಿರ್ಬೋದು, ಇವ್ರನ್ನೆಲ್ಲ ತಿಳ್ಕೊಂಡಾಗ ಬುಕ್ ನೋಡಿದಾಗ ಈ ಶಾಸನ ಯಾವುದು, ಇದು ಯಾವುದು ಅಲ್ಮಿಡಿ ಶಾಸನ ಆಗಿರ್ಬೋದು, ಇದೆಲ್ಲಿ ಬರುತ್ತೆ ಬಿಜಾಪುರದಲ್ಲಿ ಬರುತ್ತೆ, ಇದೆ ಮೈಸೂರು ಅರಮನೆ ಆಗಿರ್ಬೋದು. ಈ ಥರ ಒಂದು ಬುಕ್ಕು ಎಷ್ಟು ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ನಮಗೆ ಒಂದು ಬುಕ್ ನೋಡ್ತಿದ್ದಂಗೆ ಇದು ಗಾಂಧೀಜಿ, ಅಂಬೇಡ್ಕರ್, ವಿಶ್ವೇಶ್ವರಯ್ಯ ಆಗಿರ್ಬೋದು, ಇದು ತಾಜ್ ಮಹಲ್, ಮತ್ತು ಇದು ನಮ್ಮ ಅಶೋಕ ಸ್ತಂಭ ಆಗಿರ್ಬೋದು, ಇದು ನಮ್ಮ ಕಲ್ಲಿನ ರಥ ಆಗಿರ್ಬೋದು, ವಿಜಯನಗರ ಸಾಮ್ರಾಜ್ಯ ಯಾವ ಸ್ಟ್ರಕ್ಚರಲ್ಲಿದೆ. ಹಿಂಗೆ ಒಂದು ಪುಸ್ತಕ ನೋಡ್ತಿದ್ದಂಗೆ ಅದರ ಫ್ರಂಟ್ ಪೇಜಿಂದ ಹಿಡಿದು ಲಾಸ್ಟ್ ಪೇಜ್ವರೆಗೂ ಏನೇನು ಇನ್ಫಾರ್ಮೇಷನ್ ಇರುತ್ತೆ ನೋಡಿ ಗೌರ್ಮೆಂಟ್ ಬುಕ್ಸಲ್ಲಿ. ಅದೇ ನೀವು ಪ್ರೈವೇಟ್ ಬುಕ್ಸ್ ತೊಗೊಂಡಾಗ ಅಥವಾ ಯಾರಾದರೂ ಬರೆದಿರೋ ಪುಸ್ತಕ ತೊಗೊಂಡಾಗ ಇಲ್ಲ, ಏನಕ್ಕೆ ಅಂದರೆ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಇದನ್ನು ಗೌರ್ಮೆಂಟ್ ಪಬ್ಲಿಷ್ ಮಾಡೋದ್ರಿಂದ ನಿಮಗೆ ಇದಕ್ಕೆ ವ್ಯಾಲಿಡಿಟಿ ಇರುತ್ತೆ. ಗೌರ್ಮೆಂಟ್ ನಾಳೆ ಏನಾದರೂ ನೀವು ತಪ್ಪಾಗ್ತಾಗ ನೋಡಿ, ಎಷ್ಟು ಜನ ಎಲ್ಲ ಡಾಕ್ಟರ್ ಗಾಯತ್ರಿ ದೇವಿ ಅವರು ಇವರೆಲ್ಲ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರು, ಎಲ್ಲ ಉಪನ್ಯಾಸಕರು ನೋಡಿ, ಎಲ್ಲ ಉಪನ್ಯಾಸಕರು, ಪ್ರಾಂಶುಪಾಲರು, ಡಾಕ್ಟರ್ ನಿಡೋಣಿ ಉಪನ್ಯಾಸಕರು, ಎಲ್ಲ ಡಾಕ್ಟರೇಟ್ ಮಾಡಿರ್ತಾರೆ. ಇವರೆಲ್ಲ ಪಠ್ಯಕ್ರಮ ಸಮಿತಿ ಇರುತ್ತೆ, ಒಂದು ಪರಿಶೀಲನಾ ಸಮಿತಿ ಇರುತ್ತೆ. ಇವರೆಲ್ಲ ಒಂದು ಸೇರಿಕೊಂಡು ಮಾಡಿರೋ ಒಂದು ನೋಡ್ರಿ, ಯಾರು ಇವರು ಸಹಕಾರ, ಯಾರು ಒಬ್ಬರು IAS ಆಫೀಸರ್ ಆಗಿರ್ಬೋದು, KS ಆಫೀಸರ್ಗಳೆಲ್ಲ ಇದಕ್ಕೆ ಏನು ಮಾಡಿರ್ತಾರೆ, ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಾರೆ ಒಂದು ಬುಕ್ನ ರಿಫಾರ್ಮ್ಸ್ ಆಗಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ಬೇಸಿಕ್ಸ್ ಬುಕ್ಸ್ ವೆರಿ ಇಂಪಾರ್ಟೆಂಟು. ನಾನು ಇದ್ರ ಬಗ್ಗೆ ಡೀಟೇಲಾಗಿ ತಿಳಿಸಿದ್ದೀನಿ. ಇದನ್ನು ಹೆಂಗೆ ಓದಬೇಕು, ಈಗ ಫಸ್ಟ್ ರೀಡಿಂಗ್ ಅಂತ ಹೇಳ್ತೀನಿ ನಾನು, ಒಂದ್ಸತಿ ನಿಮಗೆ ಫುಲ್ ಓವರ್ ವ್ಯೂ ಕೊಟ್ಟಿದ್ದೆ ಯಾವ ಏನು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ಈಗ ಅದ್ರ ಬಗ್ಗೆ ಹೆಂಗೆ ಅಂತ ನಾವು ತಿಳ್ಕೊಳ್ಳೋಣ, ಫಸ್ಟ್ ರೀಡಿಂಗು, ಸೆಕೆಂಡ್ ರೀಡಿಂಗು ಮತ್ತು ನೋಟ್ಸ್ ಹೆಂಗೆ ಮಾಡ್ಕೊಳ್ಬೇಕು ನಾನು ತಿಳಿಸ್ಕೊಡ್ತೀನಿ ನೋಡಿ ನಿಮಗೆ. ಈಗ ನಾವು ಅದು ತಿಳ್ಕೊಂಡ್ವಿ ಅಲ್ವಾ, ಫಸ್ಟ್ ರೀಡಿಂಗ್ ಏನು ಮಾಡಬೇಕು, ನಾವು ಒಂದ್ಸತಿ ಓದ್ಕೊಂಡು ಹೋಗಬೇಕು. ಆಮೇಲೆ ಆವಾಗ ಮೇನ್ ಪಾಯಿಂಟ್ಸ್ ಏನು ಮಾರ್ಕರ್ ತೊಗೊಂಡು ಐಡೆಂಟಿಫೈ ಮಾಡ್ಬೋದು. ಸೆಕೆಂಡ್ ಸತಿ ಓದಬೇಕಾದ್ರು ಅಷ್ಟೇ, ಯಾವುದು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತೀರಾ, ಫಸ್ಟ್ ಟೈಮ್ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತೀರಾ. ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ಮೇಲೆ ಏನಾಗುತ್ತೆ, ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ಬಿಟ್ಟು. ಆವಾಗ ಆ ಕ್ವಶನ್ಸ್ ಯಾವ್ದು ಇಂಪಾರ್ಟೆಂಟ್ ಇದೆ ಅದಕ್ಕೆ ನೀವೇನು ಮಾಡ್ತಾ ಹೋಗಬೇಕು, ಮಾರ್ಕ್ ಮಾಡ್ಕೊಂಡು ಹೋಗಬೇಕು. ನಾನು ಹೇಳಿದೆ ನಿಂಗೆ ಅಶೋಕನ ಬಗ್ಗೆ ತಿಳಿಸ್ದಾಗ, ದಂಡಿ ಮಾರ್ಕ್ಸ್ ಬಗ್ಗೆ ಕೇಳಿದೆ, ಅದಕ್ಕೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಟಾಪಿಕ್. ಅದಕ್ಕೆ ಹೈಸ್ಕೂಲ್ ಬುಕ್ಸಲ್ಲಿ ಎಲ್ಲ ಪ್ರತಿ ಪದನೂ ಪ್ರತಿ ಲೈನು ಇಂಪಾರ್ಟೆಂಟು, ಓದಿ ಅರ್ಥ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ಲು ಹಿಸ್ಟ್ರಿ ತೋರಿಸಿದ್ದೀನಿ, ಅದೇ ಥರ ಜಿಯೋಗ್ರಫಿ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಎಲ್ಲನೂ ನೀವು ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಅವನ್ನ ನೀವೇನು ಮಾಡಬೇಕು, ಓದ್ತಾ ಹೋಗಿ ಏನು ಮಾಡಬೇಕು, ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು 3 ಸತಿ ರೀಡಿಂಗ್ ಆದಮೇಲೆ 4ನೇ ಸತಿ ಏನು ಮಾಡಬೇಕು, ನೀವೇನು ಮಾಡಬೇಕು, ನೋಟ್ಸ್ ಮಾಡ್ಕೋಬೇಕು. ಇದರಲ್ಲಿ ವೆರಿ ಇಂಪಾರ್ಟೆಂಟ್. ಅವಾಗ ಕ್ವಶನ್ ಪೇಪರ್ ಓದಿರ್ತೀರಾ, ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಗೊತ್ತಾಗಿರುತ್ತೆ. ನೆಕ್ಸ್ಟು ಅದನ್ನೆಲ್ಲ ಕಂಬೈನ್ ಮಾಡಿ 6th to 12th ಹಿಸ್ಟ್ರಿ ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ಮಾಡ್ಕೊಳ್ಳಿ. ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕು ಅಂತಂದರೆ, ವಿಜಯನಗರ ಸಾಮ್ರಾಜ್ಯ ಅಂತ ಎಕ್ಸಾಂಪಲ್ ತೊಗೊಳ್ಳಿ. 6th to 12th ವಿಜಯನಗರ ಸಾಮ್ರಾಜ್ಯ ಒಂದು ಕಡೆ ಹಾಕೋಬೇಕು. ಗಾಂಧೀಜಿ ಬಗ್ಗೆ ಬಂತು ಅಂದರೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1957 ಬಂತು ಅಂದರೆ ಒಂದು ಕಡೆ ನೋಟ್ಸಲ್ಲಿರಬೇಕು. A4 ಶೀಟ್ ತೊಗೊಂಡು ಈ ಥರ ನಾನೇನು ಮಾಡ್ತಿದ್ದೆ, ಈ ಥರ A4 ಶೀಟ್ ತೊಗೊತಿದ್ದೆ, ಈಗ ಒಂದು ಸೈಡ್ ಹಿಂಗೆ ಮಾಡ್ತಾ ಇದ್ದೆ, ಈ ಥರ ಒಂದು ಸೈಡ್ ಮಾಡಿಸ್ಬಿಟ್ಟು ಹಿಂಗೆ ಬರ್ಕೊಂಡು ಹೋಗ್ತಾ ಇದ್ದೆ. ನಾನು ಇದನ್ನು ನೋಟ್ಸ್ ಮಾಡ್ಕೊತಾ ಇದ್ದೆ. ನೋಡಿ, ಯಾರೋ ತುಂಬ ಜನ ಕೇಳ್ತಾ ಇದ್ದಾರೆ ಯಾವ ರೀತಿ ನೋಟ್ಸ್ ಮಾಡ್ಬೋದು. ಇದು ಬ್ರಿಟಿಷ್ ಗವರ್ನರ್ ಜನರು ಮತ್ತು ಅವರ ಕೊಡುಗೆಗಳು ಅಂತ ಬರ್ಕೊತಾ ಇದ್ದೆ. ಅದರಲ್ಲಿ ಈಗ ನೋಡಿ ಲಾರ್ಡ್ ಹೆಸ್ಟಿಂಗ್ಸ್ ಅಂತ ಕೇಳಿದ್ರು. ಲಾರ್ಡ್ ಹೆಸ್ಟಿಂಗ್ಸ್ ಕಾಣಿಸ್ತಾ ಇದೆ ಅಂದ್ಕೊತೀನಿ ಎಲ್ಲರಿಗೂ. ಲಾರ್ಡ್ ಹೆಸ್ಟಿಂಗ್ಸ್ ಬಗ್ಗೆ ಅವನೇನೇನು ಮಾಡ್ದ, ಏನೇನು ಡೀಟೇಲ್ಸು, 1979 ಬಂಗಾಳ ಪ್ರಥಮ ಗವರ್ನರ್ ಆಯ್ಕೆ ಆದ, ಮತ್ತು ರೆಗ್ಯುಲೇಟಿಂಗ್ ಆ್ಯಕ್ಟಿಗೆ ಜಾರಿಗೆ ತಂದ, ಈ ಥರದ್ದು ಅವ್ರನ್ನ ಸುಧಾರಣೆಗಳು ಏನೇನು ಮಾಡಿದ್ರು, ವಿಮುಖ ಸರ್ಕಾರ ರದ್ದುಗೊಳಿಸ್ತಾ, ಅವನ್ನ ಹಿಂಗೆ ಪಾಯಿಂಟ್ ವೈಸ್ ನೋಡಿ, ಇಲ್ಲಿ ಪಾಯಿಂಟ್ ವೈಸ್ ಬರ್ಕೊಂಡು ಇವೆಲ್ಲ ಪಾಯಿಂಟ್ಸ್ಗಳು ಈ ಥರ ನೋಟ್ಸ್ ಮಾಡಿಕೊಂಡು ಎಲ್ಲ ಚಾಪ್ಟರ್ ವೈಸ್ ಈ ಗೌರ್ಮೆಂಟ್ ಜನಗಳ ಬಗ್ಗೆ ಒಂದು ಕಡೆ ನೋಟ್ಸ್ ಮಾಡ್ಕೊಂಡು, ಈ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ, ನಿಮ್ಗೆ ಗೊತ್ತಿರಲಿ ಅಂತ ಅಂದ್ಬಿಟ್ಟು, ಅರ್ಥ ಆಯ್ತಾ? ಈ ರೀತಿ ನೋಟ್ಸ್ ಮಾಡಿಕೊಂಡು ಅವನ್ನ ಒಂದು ಕಡೆ ಕಂಬೈನ್ ಮಾಡಿ ಸ್ಪೈರಲ್ ಬೈಂಡಿಂಗ್ ಮಾಡಿಸ್ಕೊಂಡು ಒಂದು ಎಕ್ಸ್ಟ್ರಾ ಶೀಟ್ ಆಡ್ ಮಾಡ್ಕೊಳ್ಳಿ. ಒಂದು ಚಾಪ್ಟರ್ ಆದಮೇಲೆ 1-2 ಶೀಟ್ ಎಕ್ಸ್ಟ್ರಾ, ಒಂದು ಚಾಪ್ಟರ್ ಆದಮೇಲೆ 1-2 ಶೀಟ್ ಎಕ್ಸ್ಟ್ರಾ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಥವಾ ಈ ಬುಕ್ಕಲ್ಲಿ ಇಲ್ದಿದ್ದು, ಈ PU ಬುಕ್ಕಲ್ಲಿ, ಹೈಸ್ಕೂಲ್ ಬುಕ್ಸಲ್ಲಿ ಇಲ್ದಿದ್ದು ರೆಫರೆನ್ಸ್ ಬುಕ್ಕಲ್ಲಿ ಏನಾರು ಇತ್ತು ಅಂದರೆ ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ ಒಂದು ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡಿಕೊಂಡು ನಿಮ್ಮ ನೋಟ್ಸ್ನ ಎನ್ರಿಚ್ ಮಾಡ್ಕೊಳ್ಳಿ. ಇದು ಹಿಸ್ಟ್ರಿಗೆ ಆಯಿತು. ಹಿಸ್ಟ್ರಿಯಲ್ಲಿ ನಿಮ್ಗೆ ಅಷ್ಟೊಂದು ಅಪ್ಡೇಟ್ ಸಿಗಲ್ಲ, ಅಂದರೆ ಲೈಕ್ ಪ್ರಚಲಿತ ಘಟನೆಗಳಿಗೆ ನಿಮಗೆ ಅದು ಅಪ್ಡೇಟ್ ಸಿಗಲ್ಲ. ಏನಾದರೂ ಈಗ ಕಾನ್ಸ್ಟಿಟ್ಯೂಷನಲ್ಲಿ ಬಂತು ಅಂದ್ರೆ, ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 1921 ಬಂತು, 21A ಏನಾದರೂ ಅಮೆಂಡ್ಮೆಂಟ್ ಮಾಡಿದ್ರು, ಮತ್ತೆ ಏನಾದರೂ ಅಮೆಂಡ್ಮೆಂಟ್ ಮಾಡಿದಾಗ ಅಲ್ಲಿ ನೀವು ಏನು ಮಾಡಬೇಕು, ಶೀಟ್ ಬಿಟ್ಕೊಂಡಾಗ ಅಲ್ಲಿ ಬರ್ಕೋಬೋದು, ಈ ಥರ 21A ಏನೆಲ್ಲ ಅಮೆಂಡ್ಮೆಂಟ್ ಆಗಿದೆ ಅಂತ ಅಂದ್ಬಿಟ್ಟು. ಒಂದ್ಸತಿ ನೀವು ನೋಟ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲ ಎಕ್ಸಾಮ್ಸ್ಗೂ ಅದನ್ನೇ ನೀವು ಏನು ಮಾಡ್ಬೋದು, ಯೂಸ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ನೋಟ್ಸ್ ಮಾಡೋದು ವೆರಿ ಇಂಪಾರ್ಟೆಂಟು. ಯಾವುದೇ ಕಾರಣಕ್ಕೂ ನೋಟ್ಸ್ ಮಾಡ್ಕೊಳ್ಳೋದು ಮಿಸ್ ಮಾಡ್ಕೊಳ್ಳಿ. ಹೈಸ್ಕೂಲ್ ಬುಕ್ಸ್ನ ಓದೋದು ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳಿ. ಈಗ ಗೊತ್ತಾಯ್ತಾ, ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್, ಥರ್ಡ್ ರೀಡಿಂಗ್, ಫೋರ್ತ್ ರೀಡಿಂಗಿಗೆ ನೀವೇನು ಮಾಡಬೇಕು, ನೋಟ್ಸ್ ಮಾಡ್ಕೋಬೇಕು. ನೀವು ಯಾವಾಗ, ಯಾಕೆಂದರೆ 3 ಸತಿ ರಿವಿಷನ್ ಆಗಿರುತ್ತೆ ಆಲ್ರೆಡಿ. 4ನೇ ಸತಿ ಗೊತ್ತಾಗುತ್ತೆ ನಿಮ್ಗೆ ಯಾವ ಸರಿ ಯಾವ ತಪ್ಪು. ಕೆಲವರು ಏನು ಮಾಡ್ತಾರೆ, ಫಸ್ಟ್ ಸತಿ ಓದ್ಬೇಕಾದ್ರೆ ನೋಟ್ಸ್ ಮಾಡ್ಕೊಂಡು ಹೋಗ್ತಾರೆ. ಅದು ಅವರವರ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಬಿಟ್ಟಿದ್ದು. ನನಗೆ ಕೇಳಬೇಡಿ ಮತ್ತೆ ಸರ್ ಫಸ್ಟ್ ಮಾಡಬೇಕಾ, ಸೆಕೆಂಡ್ ಮಾಡಬೇಕಾ, ಥರ್ಡ್ ಮಾಡಬೇಕಂತ. ನೀವು ಯಾವಾಗಲಾರು ಮಾಡಿ, ಬಟ್ ನೀವು ಮಾಡಿದ ನೋಟ್ಸು ಅಥವಾ ನಿಮಗೆ ಓದಿದ್ದು ಅರ್ಥ ಆಗಿರಬೇಕು. ಹಂಗೆ ಮಾಡಿಕೊಂಡು ಗೌರ್ಮೆಂಟ್ ಬುಕ್ಸ್ನ ಚೆನ್ನಾಗಿ ಓದಿ, ಅಥವಾ ಕಾನ್ಸೆಪ್ಟ್ ಇಟ್ಕೊಳ್ಳಿ. ಗೌರ್ಮೆಂಟ್ ಬುಕ್ಸ್ ಅನ್ನೋದಕ್ಕಿಂತ ನೀವು ಚೆನ್ನಾಗಿ ಆ ವಿಷಯನ ತಿಳ್ಕೊಂಡ್ರೆ, ಒಂದು ವಿಚಾರನ ಚೆನ್ನಾಗಿ ತಿಳ್ಕೊಂಡ್ರೆ ಎಕ್ಸಾಮಲ್ಲಿ ಈಸಿ ಆಗುತ್ತೆ ಆನ್ಸರ್ ಮಾಡೋಕ್ಕೆ, ತಪ್ಪು ಮಾಡಲ್ಲ. ಅದಕ್ಕೆ ಒಂದು ಪೂರಕವಾಗಿ ಹೈಸ್ಕೂಲ್ ಬುಕ್ಸು ನಿಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ, ಗೊತ್ತಾಯ್ತಾ? ಹಾಗಾಗಿ
ನೀವು ಇಲ್ಲಿ ನೋಡಿ. ಆಮೇಲೆ ಇನ್ನೊಂದು ಹುಡುಗರು ಏನು ಮಾಡ್ತಾರೆ, ಈಗ ನಾನು ಇದನ್ನು ಅರ್ದ್ಬಿಟ್ಟಿದ್ದೀನಿ, ಸಾರಿ, ಯಾಕೆಂತಂದರೆ ನನಗೆ ಏನಕ್ಕೋ ಬೇಕಿತ್ತು ಅದಕ್ಕೆ. ಈ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಲ್ಲ. ಏನು ಮಾಡ್ತಾರೆ, ಕೆಲವರು ಓದ್ಬಿಡ್ತಾರೆ, ಈ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಲ್ಲ. ಈ ಪ್ರಶ್ನೆಗಳು ಅಂತ ಇರುತ್ತಲ್ಲ, ಈ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆಂತಂದರೆ ಈ ಕ್ವಶನ್ಸ್ಗಳಲ್ಲಿ ಎಷ್ಟೋ ಕ್ವಶನ್ಸು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸುಮ್ಮನೆ ಈಗ ಯಾವುದು ನೋಡಿ, ಆರ್ಯ ಪದದ ಅರ್ಥವೇನು, ಆರ್ಯ ಅಂದರೆ ಕುಲೀನ ಅಂತ ಕೇಳ್ತಾರೆ, ಒಡೆಯ ಅಂತಂದ್ರು. ವೇದ ಅಂದರೆ ಏನು, ಜ್ಞಾನ ಮತ್ತು ತಿಳಿಯುವಂಥದ್ದು. ಮತ್ತು ಕ್ಷೇತ್ರ ಅಂದರೆ ಏನು ಅಂತ ಕ್ವಶನ್ಸ್ ಬಂದಿದೆ ಆಲ್ರೆಡಿ, ಗೊತ್ತಾಯ್ತಾ. ಕ್ಷೇತ್ರ ಅಂದರೆ ಯಾವ ಕಾಲದಲ್ಲಿ ಯಾರು ಕರಿತಾ ಇದ್ರು, ಏನಕ್ಕೆ ಅಂದರೆ ಉಳುಮೆ ಮಾಡೋ ಭೂಮಿನ ಕ್ಷೇತ್ರ ಅಂತ ಕರಿತಾರೆ. ಈಗ ತುಂಬ ಇನ್ಫಾರ್ಮೇಟಿವ್ ಇರುತ್ತೆ. ನೀವು ಒಂದು ಬುಕ್ ತೊಗೊಂಡ್ರೆ ಅದನ್ನು ಜಾಲಾಡ್ಬಿಡ್ಬೇಕು ಅಂತ ಹೇಳ್ತಾರಲ್ಲ, ಆ ಥರ ಓದಿ ನೀವು ಮುಗಿಸಿದ್ರೆ ಡೆಫಿನೆಟ್ಲಿ ನಿಮಗೆ ಅರ್ಥ ಆಗುತ್ತೆ, ಸಕ್ಸಸ್ ಸಿಗುತ್ತೆ. ಇದನ್ನು ನಾನು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸಿದ್ದೀನಿ. ಮತ್ತೆ ಪದೇ ಹುಡುಗರು ಕ್ವಶನ್ಸ್ ಕೇಳ್ತಿರ್ತಾರೆ, ಸರ್ ಅದು ಹಿಂಗೆ ಓದಬೇಕು ಹಿಂಗೆ ಓದಬೇಕು ಅಂತ. ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಇನ್ನೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋನ ಶೇರ್ ಮಾಡಿ. ನಾನು ಮಾಡ್ತಿರೋದು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದೋಕ್ಕಾಗಲ್ಲ, ನಾಲೆಡ್ಜ್ ಇಲ್ಲ ಅವರಿಗೆ ಕರೆಕ್ಟಾಗಿ ಒಳ್ಳೆ ನಾಲೆಡ್ಜ್, ಗುಡ್ ನಾಲೆಡ್ಜ್ನ ಶೇರ್ ಮಾಡಬೇಕು ಅಂತ. ಯಾರಿಗೆ ಈ ಸುಮ್ಮನೆ 3-4 ವರ್ಷ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ, ಅಥವಾ ಯಾವ್ರಿಗೂ ಪಾಪ ಓದೋದು ಗೊತ್ತೇ ಆಗ್ತಿರಲ್ಲ, ಯಾವ ರೀತಿ ಅಪ್ರೋಚ್ ಮಾಡಿದ್ರೆ ಎಕ್ಸಾಮ್ ಪಾಸ್ ಆಗ್ತೀವಿ ಅನ್ನೋದು ಗೊತ್ತಿರಲ್ಲ. ಯಾರೋ ಯೂನಿಫಾರ್ಮ್ಗಳು ಹಾಕ್ಕೊಂಡು ಬೀಟಪ್ಗಳು ಕೊಟ್ಕೊಂಡು ಅವ್ರು ಹೇಳಿದ್ದು ಕೇಳ್ಕೊಂಡು ಓಡಾಡ್ತಿರ್ತೀರ. ಬಟ್ ರಿಯಲ್ ಅಲ್ಲಾಡಿ ತಿಳ್ಕೊಳ್ಳಿ, ನಾನು ಹೇಳ್ತಿರೋ ಸತ್ಯ ಅಂತ ನಾನು ನಂಬೇಡಿ. ನಾನು ಹೇಳೋದು ವೆರಿಫೈ ಮಾಡಿ. ಅದು ಸರಿ ಅನ್ಸಿದ್ರೆ ಫಾಲೋ ಮಾಡಿ, ತಪ್ಪು ಅನ್ಸಿದ್ರೆ ನಾನು ಫಾಲೋ ಮಾಡಬೇಡಿ. ಯಾಕೆಂದರೆ ಅಲ್ಟಿಮೇಟ್ಲಿ ನೀವು ಸೆಲೆಕ್ಷನ್ ಆಗಬೇಕು. ಯಾಕೆಂದರೆ ನೀವು ದುಡ್ಡು ಖರ್ಚು ಮಾಡಿಕೊಂಡು ನಿಮ್ಮ ಅಪ್ಪ ಅಮ್ಮ ಸ್ಟ್ರಗಲ್, ನಿಮ್ಮ ಶ್ರಮ ಹಾಕ್ಕೊಂಡು ಓದ್ತಾ ಇರ್ತೀರಾ. ಆ ಶ್ರಮ ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ನೇರವಾಗಿ ಹೇಳ್ತೀನಿ. ಅದರಿಂದ ಯಾರಿಗಾದ್ರೂ ಬೇಜಾರಾಗ್ಬೋದು ಅಥವಾ ಯಾರಿಗಾದ್ರೂ ಹರ್ಟ್ ಆಗ್ಬೋದು. ಅದಕ್ಕೆ ಯಾಕೆಂದರೆ ನೀವು ಯಾರೋ ಒಬ್ಬರು ಇದರಿಂದ ನೀವು ಯಾಕೆ ಹಾಳಾಗಿ ಹೋಗ್ಬೇಕು ಅಲ್ವಾ. ಒಟ್ಟೆ ಅಲ್ಟಿಮೇಟ್ಲಿ ನೀವು ಸೆಲೆಕ್ಷನ್ ಆಗಬೇಕು, ನೀವು ಫೈನಲ್ ಲಿಸ್ಟಲ್ಲಿ ಇರಬೇಕು, ನಿಮಗೆ ಆರ್ಡರ್ ಕಾಪಿ ಬರಬೇಕು. ಅದಕ್ಕೋಸ್ಕರ ನಾನು ನೇರವಾಗಿ ಹೇಳ್ತೀನಿ, ಯಾವ ಬುಕ್ ಚೆನ್ನಾಗಿದೆ ಅಂತೀನಿ, ಚೆನ್ನಾಗಿಲ್ಲ ಅಂತೀನಿ. ಕೆಲವರು ಕೇಳ್ತಾರೆ, ಸರ್ ಆ ಬುಕ್ ಚೆನ್ನಾಗಿದೆಯಾ, ಈ ಬುಕ್ ಚೆನ್ನಾಗಿದೆ, ಹಂಗಿದೆ. ಬೇರೆ ಅವ್ರ ಒಪಿನಿಯನ್ ಅಪ್ಪ. ನನ್ನ ಒಪಿನಿಯನ್ ಹಿಂಗೆ, ಇದು ಚೆನ್ನಾಗಿದೆ ಅಂದರೆ 100% ಚೆನ್ನಾಗಿದೆ, ನಾನು ಓದಿದ್ದೀನಿ, ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಅದು ಚೆನ್ನಾಗಿದೆ ಓದಿ ಅಂತ ಹೇಳ್ತೀನಿ. ಓದಿಲ್ಲ ಅಂತಂದರೆ ನಾನು, ಅಥವಾ ಅಕಸ್ಮಾತ್ ನಾನು ಚೆನ್ನಾಗಿದ್ದು ಆ ಬುಕ್ ಓದಿಲ್ಲ ಅಂದರೆ ನಾನು ಓದ್ಬಿಟ್ಟು ಬೇಕಾದ್ರೆ ಹೇಳ್ಬೋದು ಇದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಈಗ ಕೆಲವರು ಏನು ಹೇಳ್ತಾ ಇದ್ರು, ಇವ್ರದ್ದು ಮೆಂಟಲ್ ಎಬಿಲಿಟಿ ಕ್ಲಾಸು ಈಶ್ವರ್ಗಿರಿ ಅವ್ರದ್ದು ಕ್ಲಾಸ್ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಕ್ಲಾಸ್ ಕೇಳಿದ್ದೀನಿ, ಅವ್ರದ್ದು ತುಂಬ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ನೀಟಾಗಿ ಅರ್ಥ ಆಗುತ್ತೆ. ಅವ್ರದ್ದು ಕ್ಲಾಸ್ ನಾನು ರೆಕಮೆಂಡ್ ಮಾಡ್ತೀನಿ, ಮಾಡ್ರಪ್ಪ ಕೇಳ್ರಪ್ಪ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇನ್ನೊಬ್ರದ್ದು ಯಾರೋ ಕ್ಲಾಸ್ಗೆ ಸರ್ ಇವ್ರು ಚೆನ್ನಾಗಿದೆ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ಅಷ್ಟೇ. ಅದಕ್ಕೆ ಯಾಕೆಂದರೆ ಇದು ನನ್ನ ಒಪಿನಿಯನು, ಅದು ನನಗೆ ಚೆನ್ನಾಗಿದೆ ಅಂತ ಹೇಳಿಸ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತೀನಿ. ಯಾಕೆಂದರೆ ನೋಡಪ್ಪ, ಅಲ್ಟಿಮೇಟ್ಲಿ ನಿಮ್ಗೆ ಒಳ್ಳೆ ಸೋರ್ಸಸ್ ಸಿಗಬೇಕು, ಒಳ್ಳೆ ಕಂಟೆಂಟ್ ಸಿಗಬೇಕು, ನೀವು ಎಕ್ಸಾಮಲ್ಲಿ ಪಾಸ್ ಆಗಬೇಕು, ಅದೇ ನನ್ನ ಉದ್ದೇಶ. ಏಕೆಂದರೆ ನಾವು 3-4 ವರ್ಷ ಸೈಕಲ್ ಹೊಡೆದು ಶ್ರಮಪಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಸೆಲೆಕ್ಷನ್ ಆದ್ವಿ. ನಾನು ಮಾಡಿದ ತಪ್ಪನ್ನ ನೀವು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾನು ನಿಮಗೆ ಇದನ್ನೆಲ್ಲ ಹೇಳ್ತಾ ಇರೋದು. ಹಾಗಾಗಿ ಓದ್ಕೊಳ್ಳಿ ಚೆನ್ನಾಗಿ, ಅಲ್ಟಿಮೇಟ್ಲಿ ಎಕ್ಸಾಮ್ ಪಾಸ್ ಆಗಿ ಹೇಳ್ತಾ ಎಲ್ಲರೂ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಯಾರಿಗೆ ಇದು ಅವಶ್ಯಕತೆ ಇದೆ, ನಾನು ಹೇಳೋದು ಮರ್ತಾ ಇದ್ದೆ, ಅವ್ರಿಗೆ ವಿಡಿಯೋ ಶೇರ್ ಮಾಡಿ ತಲುಪಿಸಿ. ನಿಮ್ಮ ಏನೇ ಕ್ವೈರೀಸ್ ಇದ್ದರೆ ಅಥವಾ ನಿಮ್ದು ಏನೇ ಡೌಟ್ಸ್ ಇದ್ದರೂ ನನಗೆ ಏನು ಮಾಡಿ, ನನ್ನ ಮೆಸೇಜ್ ಮಾಡಿ, ಲೈಕ್ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.